ಹಾಯ್ ಫ್ರೆಂಡ್ಸ್, ಕಡಿಮನೆ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸ್ವೀಟ್ಸ್ ಮಾಡೋಣ ಅಂತ ನಾವು ಹೊರಟಿದ್ದೀನಿ. ಹಾಗೆ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಅದೇನಂದರೆ ಜಿಲೇಬಿ ಮಾಡ್ತಾ ಇದ್ದೀನಿ. ನಾವು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನಾನಿವಾಗ 1 ಕಪ್ ಶುಗರ್ ತಗೊಂಡಿದ್ದೀನಿ, ಹಾಗೆ 1 ಕಪ್ ಮೈದಾ ತಗೊಂಡಿದ್ದೀನಿ, ಹಾಗೂ 1 ಕಪ್ ಮೊಸರು ತಗೊಂಡಿದ್ದೀನಿ, ಹಾಗೂ ಸ್ವಲ್ಪ ಆಯಿಲ್ ತಗೊಂಡಿದ್ದೀವಿ. ಹಾಗೂ ಸ್ವಲ್ಪ ನಾನು 1/4 ಸ್ಪೂನ್ ಅಷ್ಟು ಕಲರ್ ತಗೊಂಡು ಅದನ್ನು ನೀರು ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಲಿಂಬು ಮತ್ತು ಈನೋನ ತಗೊಂಡಿದ್ದೀನಿ ನಾನು. ಇದು ಈನೋ ಮತ್ತೆ ಅದು ಲಿಂಬು ಹಾಕುವಾಗ ಒಂದು ಸೂಪರ್ ಆಗಿ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ಇವಾಗ ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗೆಲ್ಲ ಹಾಕಿ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಮೊಸರು ಹಾಕೊಳ್ಳೋಣ, ತೆಗೆದಿಟ್ಟಿರುವಂಥ ಮೊಸರು ಹಾಕೊಳ್ಳೋಣ. ಮನೆಯಲ್ಲಿ ಇರುವಂಥದ್ದು ಆಗುತ್ತೆ, ಇದಕ್ಕೆ ಮೊಸರು ಪ್ಯಾಕೆಟ್ ಮೊಸರು ಆಗುತ್ತೆ. ಮನೆಯಲ್ಲಿ ಇದ್ದಿದ್ದು ಇದ್ರೆ ಒಳ್ಳೆಯದು, ಯಾಕಂದರೆ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಮನೆಯಲ್ಲಿ ಇರುವಂಥ ಮೊಸರನ್ನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ. ನಾನಿವಾಗ ಕಲರ್ನ ಮಿಕ್ಸ್ ಮಾಡಿ ಇಟ್ಟಿರುವಂಥದ್ದು ಇದನ್ನು ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. 3 ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮಗೆ ಕಲರ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಕಲರ್ ಜಾಸ್ತಿ ಅದು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಹಾಗೆ ನಮ್ಮ ಚಾನೆಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಇದನ್ನೆಲ್ಲ ಕೆಲವರಿಗೆ ಅಂದರೆ ಜಿಲೇಬಿ ಅಂದರೆ ಸ್ವೀಟ್ಸ್ ಅಂದರೆ ಕೆಲವರಿಗೆ ಇಷ್ಟ ಇರುತ್ತೆ, ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ನಮ್ಗೆ ಗೊತ್ತಿರೋದನ್ನು ನಾವೆಲ್ಲರಿಗೂ ಹೇಳ್ಕೊಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀವಿ. ಹಾಗೆ ಇದಕ್ಕೆ ಹಿಟ್ಟಿಗೆ ನಾವು ಸ್ವಲ್ಪ ಬಿಸಿ ಮಾಡಿರ್ತೀವಲ್ಲ ಆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟೇ ಅದಕ್ಕೆ ಮಾಡ್ಕೊಳ್ಬೇಕು. ಇವಾಗ ನಾವು ಈನೋ ಪ್ಯಾಕೆಟ್ ತಗೊಂಡಿದ್ದೀವಲ್ಲ ಅದರಲ್ಲಿ ಇರೋದು 1 ಸ್ಪೂನ್ ಅಷ್ಟು ಇರುತ್ತೆ. ನಾನು ಅದಕ್ಕೆ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಆಯಿತು. ಇವಾಗ ಇದನ್ನು ಒಂದು 5 ನಿಮಿಷ ಆಗಿಡೋಣ. ಈನೋ ಹಾಕಿರೋದ್ರಿಂದ ಇದು ಸ್ವಲ್ಪ 5 ನಿಮಿಷ ಸಾಕಾಗುತ್ತೆ, ರಪ್ಪ ಉಬ್ಬಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ಅದಕ್ಕೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಮೊದಲು ಒಂದು ಪಾತ್ರೆ ತಗೊಳ್ಳಿ. ಆ ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಅದೇ ಕಪ್ಪಲ್ಲಿ ನಾವು ಇವಾಗ ಒಂದು ನೀರು ಹಾಕೊಳ್ಳೋಣ. ನಾನಿದರಲ್ಲಿ 1 ಕಪ್ ಸಕ್ಕರೆ ತಗೊಂಡು 1 ಕಪ್ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆದರೆ ಪಾಕ ಬೇಗ ಬರುತ್ತೆ, ಅದಕ್ಕೋಸ್ಕರ ನೋಡಿ ಇವಾಗ ಪಾಕ ಬರ್ತಾ ಇದ್ದೀನಿ. ಇವಾಗ ಪಾಕ ಬಂತು. ಇವಾಗ ಅದನ್ನು ತಣ್ಣಗೆ ಆಗ್ಲಿಕ್ಕೆ ಇಡೋಣ. ಇವಾಗ ಮತ್ತೊಂದು ಪ್ಯಾನ್ ಇಟ್ಟು ನಾವು ಇದನ್ನು ಬಿಸಿ ಆಗೋಕ್ಕಿಟ್ಟು ಇವಾಗ ಸ್ವಲ್ಪ ಒಂದು ಅರ್ಧ ಲೀಟ್ರಷ್ಟು ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ನಾವು ಇವಾಗ ಬಿಸಿ ಜಿಲೇಬಿ ಬಿಡುವಾಗ ಏನು ಮಾಡಬೇಕಂದ್ರೆ ಬೆಂಕಿನ ಸ್ಲೋ ಮೀಡಿಯಮಲ್ಲಿ ಇಟ್ಟು ಜಿಲೇಬಿ ಬಿಡಬೇಕು. ಆಮೇಲೆ ಜಿಲೇಬಿ ಬಿಟ್ಟಾದ್ಮೇಲೆ ಏನು ಮಾಡಬೇಕು, ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ, ಸೂಪರಾಗಿ ಬರುತ್ತೆ. ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಸ್ಲೋ ಮೀಡಿಯಮಲ್ಲಿ ಹಾಕಿಡ್ಬೇಕು ಅಂತ ಹೇಳಿದ್ರೆ, ನಾವು ಜಿಲೇಬಿ ಬಿಡುವಾಗ ಎಣ್ಣೆ ಜಾಸ್ತಿ ಬಿಸಿ ಇದ್ರೆ ಅದು ಜಿಲೇಬಿ ಶೇಪ್ ಬರಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿ ಬಿಡ್ತಾ ಇದ್ದೀನಿ. ನಿಮಗೆ ಈಸಿ ಆಗುತ್ತೆ, ಇದು ಕೂಡ ಈಸಿ ಆಗುತ್ತೆ. ಕೆಲವರು ಬಿಸಿ ಬಿಸಿಗೆ ಬಿಡ್ತಾರೆ, ಬಿಸಿಗೆ ಬಿಟ್ಟರೆ ಏನಾಗುತ್ತೆ ಅದು ಆಚೆ ಈಚೆ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು, ಅಷ್ಟೇವರೆಗೆ ಮಾತ್ರ. ಸ್ವಲ್ಪ ಬಿಸಿ ಆದಮೇಲೆ ಬಿಡಬೇಕು. ಆಮೇಲೆ ಸ್ವಲ್ಪ ಜಾಸ್ತಿ ಬಿಸಿ ಆಗೋಕ್ಕೆ ಇಡಬೇಕು ಬೆಂಕಿ. ಆವಾಗ ಜಿಲೇಬಿ ನೋಡಿ ಇವಾಗ ಇದೇ ರೀತಿ ಫ್ರೈ ಆಗುತ್ತೆ. ಸೂಪರಾಗಿ ಬಂದಿದೆ ನೋಡಿ, ಬಂದಿದೆ ನೋಡಿ. ಕಲರ್ ಕೂಡ ಸೂಪರಾಗಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಜಾಸ್ತಿ ಉರಿ ಇಟ್ಟರೆ ನೋಡಿ ಹೇಗಾಗುತ್ತೆ, ಜಾಸ್ತಿ ಉರಿ ಇಟ್ಟಿಲ್ಲ ಅಂದರೆ ಹೀಗಾಗುತ್ತೆ ನೋಡಿ. ಫ್ರೈ ಅಂದರೆ ಒಂದು ಮೀಡಿಯಂ ಸೈಜ್ ಫ್ರೈ ಆಗೋ ಬರುವಾಗ ಸ್ವಲ್ಪ ಬೆಂಕಿನ ಸ್ಲೋ ಮೀಡಿಯಮಲ್ಲಿ ಇಡಬೇಕು, ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ನಾವು ಪಾಕ ಮಾಡಿಟ್ಟಿರ್ತೀವಲ್ಲ ಅದನ್ನು
ಒಂದು ಪಾತ್ರೆಯಲ್ಲಿ ಹಾಕೊಂಡು ಇದಕ್ಕೆ ಹಾಕೊಳ್ಳೋಣ ಜಿಲೇಬಿನ. ಇವಾಗ ನೋಡಿ ಇದು ಜಿಲೇಬಿ ಎಷ್ಟು ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಪಾಕನ. 5 ನಿಮಿಷದೊಳಗೆ ಇದು ಫುಲ್ಲು ರೆಡಿಯಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಹೇಳ್ಕೊಂಡಿದೆ ಅಂದರೆ ಸೂಪರ್ ಆಗಿ ಹೇಳ್ಕೊಂಡಿದೆ ನೋಡಿ. ಬಿಸಿ ಇದ್ರೆ ರಪ್ಪ ಹೇಳ್ಕೊಳ್ಳೋಣ, ತಣ್ಣಗಾಗಬೇಕು. ನಾವು ಪ್ಯಾನಿಂದ ತೆಗಿತೀವಲ್ಲ ಜಿಲೇಬಿ ಫ್ರೈ ಆಗೋದನ್ನ, ಒಂದು 5 ನಿಮಿಷ ಆರಕ್ಕಿರ್ಬೇಕು. ಆರಾದ್ಮೇಲೆ ಇದಕ್ಕೆ ಪಾಕ ತರಬೇಕು. ಅದಕ್ಕೆ ಅವಾಗಾದ್ರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ನೋಡಿ, ಸೂಪರ್ ಆಗಿ ನೋಡಿ ಫ್ರೆಂಡ್ಸ್. ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ನೀವು ಕೂಡ ಟ್ರೈ ಮಾಡಿ ನಮಗೆ ಕಮೆಂಟ್ ಮೂಲಕ ಹೇಳಿ. ಇದೇ ರೀತಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್.